ರಾಜ್ಯಪಾಲರು ಇತರೆ ದೂರುಗಳನ್ನ ಬಿಟ್ಟು ಕೇವಲ ಸಿದ್ದರಾಮಯ್ಯನವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಯಾಕಂದ್ರೆ ರಾಜ್ಯಪಾಲರ ಬಳಿ ಹಲವಾರು ದೂರುಗಳಿದೆ. ಅದ್ಯಾವುದರ ಮೇಲೂ ಕ್ರಮವನ್ನ ತೆಗೆದುಕೊಳ್ಳದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ, ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರಲ್ಲೇ ಸ್ಪಷ್ಟವಾಗ್ತಾ ಇದೆ ಅವರು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ಸುದೀರ್ಘ 1 ಗಂಟೆಗೂ ಹೆಚ್ಚು ಕಾಲ ವಾದವನ್ನ ಮಾಡ್ತಾ ಇದ್ದಾರೆ. ಮಧ್ಯಂತರ ಆದೇಶಕ್ಕೆ ಸಿಂಘ್ವಿ ವಾದವನ್ನ ಮಾಡ್ತಾ ಇದ್ದಾರೆ. ಇಂದು ಮಧ್ಯಂತರ ಆದೇಶ ನೀಡುವಂತೆ ಕೋರ್ತಾ ಇದ್ದಾರೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ. ಮಧ್ಯಂತರ ಆದೇಶ ಬೇಕು ಅನ್ನೋದರ ವಿಷಯವಾಗಿ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಇವತ್ತೇ ಮಧ್ಯಂತರ ಆದೇಶವನ್ನ ಮಾಡಿ ಅಂತ ಅವರು ಕೋರ್ತಾ ಇರುವಂತಹದ್ದು. ಹಲವಾರು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಸುದೀರ್ಘ 1 ಗಂಟೆಗೂ ಹೆಚ್ಚು ಕಾಲ ವಾದವನ್ನ ಮುಂದುವರೆಸಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರ ಒಂದು ಆತುರ ಏನಿತ್ತು, ಅವರು ಯಾವ ರೀತಿಯಾಗಿ ಧೋರಣೆಯನ್ನ ತೋರ್ತಾ ಇದ್ದಾರೆ, ಒಂದು ಪ್ರಕರಣಕ್ಕಿಂತ ಇನ್ನೊಂದು ಪ್ರಕರಣಕ್ಕೆ ಟಾರ್ಗೆಟ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಂದು ಮಧ್ಯಂತರ ಆದೇಶಕ್ಕೆ ಮನವಿಯನ್ನ ಮಾಡಲಾಗ್ತಾ ಇದೆ, ಏನಾಗ್ತಾ ಇದೆ ಕೋರ್ಟ್ ಅಂಗಳದಲ್ಲಿ ಈ ಸದ್ಯಕ್ಕೆ? ದಿವ್ಯಾ, ಅಭಿಷೇಕ್ ಮನು ಸಿಂಘ್ವಿ ಅವರು ಕಳೆದ ಒಂದು ಕಾಲ ಗಂಟೆಯಿಂದ ಕೂಡ ಸುದೀರ್ಘವಾಗಿ ತಮ್ಮ ವಾದವನ್ನು ನ್ಯಾಯಾಧೀಶರ ಮುಂದೆ ಮಂಡನೆಯನ್ನು ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವಾಗ ಈ ದೂರುದಾರರು ಅಂದರೆ ಟಿ ಜೆ ಅಬ್ರಹಾಂ ಅವರು ಮೈಸೂರು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ SPO ಅಥವಾ ಲೋಕಾಯುಕ್ತದ ಇತರ ಅಧಿಕಾರಿಗಳು ಅಥವಾ ಅಲ್ಲಿನ IGO ADGO ಯಾರಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಬೇಕಿತ್ತು. ಇಲ್ಲಿ ಯಾವುದೇ ಅಧಿಕಾರಿ, ಪೊಲೀಸ್ ಅಧಿಕಾರಿ ಈವರೆಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿಲ್ಲ. ಖಾಸಗಿ ದೂರುದಾರರು ಕೊಟ್ಟಂತಹ ದೂರಿನ ಮೇರೆಗೆ ಇದೀಗ ಲೋಕಾಯುಕ್ತರು ತನಿಖೆಗೆ, ವಿಚಾರಣೆಗೆ ಆದೇಶವನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಗಮನವನ್ನು ಸೆಳೆಯುವ ಕೆಲಸವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಮತ್ತೊಂದು ವಿಚಾರವನ್ನು ಕೂಡ ಇಲ್ಲಿ ಮಂಡನೆ ಮಾಡಿದ್ದಾರೆ. ಅವತ್ತು ಸಚಿವ ಸಂಪುಟದ ನಿರ್ಧಾರ ಏನಿದೆ, ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಹಾಜರಾಗಿರಲಿಲ್ಲ. ಕಾರಣ ಇಷ್ಟೇ, ಪ್ರಭಾವ ಬೀರಬಾರ್ದು. ಅಲ್ಲಿ ಸಚಿವ ಸಂಪುಟದಲ್ಲಿ ಯಾವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೋ ಅಲ್ಲಿ ನಾನು ಇರಬಾರ್ದು ಅನ್ನೋ ಕಾರಣಕ್ಕೆ ಅವತ್ತು ಅವರು ಹೋಗಿಲ್ಲ. ಹೀಗಾಗಿ ಅವರ ಪ್ರಭಾವ ಏನಿದೆ ಅದು ಇಲ್ಲ. ಸಚಿವ ಸಂಪುಟದ ನಿರ್ಣಯವನ್ನು ಗವರ್ನರ್ ಯಾಕೆ ಅಂಗೀಕಾರವನ್ನು ಮಾಡಿಕೊಂಡಿಲ್ವೋ, ಯಾಕೆ ಅವರು ಒಪ್ಕೊಂಡಿಲ್ವೋ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಮಧ್ಯಂತರ ಆದೇಶವನ್ನು ನೀಡತಕ್ಕಂತಹ ಅವಶ್ಯಕತೆ ಇದೆ. ಹೀಗಾಗಿ ಮಧ್ಯಂತರ ಆದೇಶವನ್ನು ಪ್ರಕಟ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಇದೀಗ ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ಇದೀಗ ಪ್ರಬಲವಾದಂತಹ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಕೂಡ ಇಲ್ಲಿ ಕೋರ್ಟ್ ಮಾತನಾಡ್ತಿದ್ರು. ಯಾವ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆದೇಶದ ಪ್ರಸ್ತಾಪ ಆಗಿದೆ ಅಲ್ಲಿ? ದಿವ್ಯಾ, ಹಲವಾರು ನಿದರ್ಶನಗಳನ್ನು ಈ ಹಿಂದೆ ದೇಶದ ಹಲವಾರು ಹೈಕೋರ್ಟ್ಗಳು ಯಾವೆಲ್ಲ ಸಂದರ್ಭಗಳಲ್ಲಿ ಯಾವ್ಯಾವ ಈ ರೀತಿಯಾದಂತಹ ಬಿಕ್ಕಟ್ಟು ಉದ್ಭವವಾದಂತಹ ಸಂದರ್ಭದಲ್ಲಿ ಹೇಗೆಲ್ಲ ತೀರ್ಪುಗಳು ನೀಡಿದ್ದಾವೆ, ಮತ್ತೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಕೂಡ ಇದೆ, ಅದು ಯಾವ ರೀತಿ ತೀರ್ಪನ್ನು ಕೊಟ್ಟಿದೆ ಅನ್ನೋದನ್ನು, ಆ ತೀರ್ಪಿನ ಪ್ರತಿಗಳನ್ನು ನ್ಯಾಯಮೂರ್ತಿಗಳಿಗೆ ಒಪ್ಪಿಸುವ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಅದನ್ನು ಗಮನಿಸ್ತಿದ್ದಾರೆ ನ್ಯಾಯಾಧೀಶರು ಕೂಡ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಹಿಂದೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳಲ್ಲಿ ರಾಜ್ಯಪಾಲರು ಯಾವ ರೀತಿಯ ತೀರ್ಮಾನಗಳನ್ನು ಕೈಗೊಂಡಿದ್ರು, ಈ ರೀತಿಯಾದಂತಹ ಪ್ರಕರಣಗಳು ಬಂದಾಗ ಕ್ಯಾಬಿನೆಟ್ ವಿಚಾರವನ್ನ ಹೇಗೆ ಒಪ್ಕೊಂಡ್ರು ಅನ್ನೋದನ್ನ ಒಂದಷ್ಟು ನಿದರ್ಶನಗಳಿದ್ದಾವೆ. ಒಂದಷ್ಟು ಆದೇಶಗಳನ್ನ ಈ ಹಿಂದೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದು ಒಮ್ಮೆ ಬಂದಿತ್ತು. ಆ ಸುಪ್ರೀಂ ಕೋರ್ಟ್ನ ವರದಿಯನ್ನು ಕೂಡ, ಆ ಆದೇಶದ ಪ್ರತಿಯನ್ನು ಕೂಡ ಇದಾಗ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ. ಈ ಕೇಸಲ್ಲಿ, ಈ ಪ್ರಕರಣದಲ್ಲಿ ನಾಳೆ ಸಿಟಿ ಸಿವಿಲ್ ಕೋರ್ಟ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶಕ್ಕೆ ಬಾಕಿ ಇದೆ. ಹೀಗಾಗಿ ಮಧ್ಯಂತರ ಆದೇಶವನ್ನು ನೀವು ಹಿಂದೆ ಪ್ರಕಟ ಮಾಡಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಧ್ಯಂತರ ಆದೇಶ ಕೋರಿ ತಮ್ಮ ಮನವಿಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಮೂರ್ತಿಗಳ ಮುಂದೆ ಇಟ್ಟಿದ್ದಾರೆ. ಸಿಎಂ ಪರ ವಾದವನ್ನ ಮಾಡಿದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ. ವಾದ ಆರಂಭಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲು ರಾಜ್ಯಪಾಲರಿಗೆ ಸಂಪೂರ್ಣವಾದ ಅಧಿಕಾರ ಇದೆ. ಸಿಎಂ ಪರ ವಾದವನ್ನ ಈಗ ಸಿಂಘ್ವಿ ಅವರು ಮುಕ್ತಾಯಗೊಳಿಸುತ್ತಿದ್ದ ಹಾಗೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಈ ಹೊತ್ತಿನಲ್ಲಿ ಯಾವ ಒಂದು ಕೋರ್ಟ್ನ ಪದೇ ಮಾಡ್ತಾ ಇದ್ದಾರೆ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅನ್ನೋದನ್ನ, ಆದರೆ ಸಂಪೂರ್ಣವಾದ ಅಧಿಕಾರ ಅವರಿಗೆ ಇದೆ ಅನ್ನೋದನ್ನ ಇಲ್ಲಿ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಅವರು ಯಾವ ಆತುರವನ್ನು ಕೂಡ ಈ ಕೇಸ್ನಲ್ಲಿ ತೋರಿಲ್ಲ.
ಆ ದೂರು ಬಂದ ನಂತರದಲ್ಲಿ ಅವರು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ಕೂಡ ಕೋರಿದ್ದಾರೆ. ವಿವರಣೆ ಪಡೆದ ನಂತರದಲ್ಲೇ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದು. ವಾದವನ್ನು ಆರಂಭಿಸಿರುವಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಅಂತ ವಾದಿಸ್ತಾ ಇದ್ದಾರೆ.